ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಬ್ಬಬ್ಬಬ್ಬಾ, ಅದ್ ಏನ್ ಟ್ರಾಫಿಕ್ ರೀ ಯಪ್ಪ. ಬೆಂಗಳೂರಿನಾಗ ಸಾಕಾಗೈತ್ ನೋಡ್ರಿ. ಮನೆಯಿಂದ ಹೊರಗ ಕಾಲಿಡುದೇ ದೊಡ್ಡ ಹೈರಾಣ ಆಗ್ಯದ. ಕಾಲರೇ ಇಟ್ಟು ಬಿಡಬಹುದು, ಆದ್ರ ಕಾರ್ನ್ಯಾಗ ಕಾಲಿಟ್ಟು ಅಡ್ಡಾಡುವಂಗೆ ಇಲ್ಲ, ಅಂತ ಪರಿ ಟ್ರಾಫಿಕ್. ಇದನ್ನ ನೋಡಿನೇ ಮೆಟ್ರೋದಾಗ ಓಡಾಡ್ಲಿಕ್ಕೆ ಶುರು ಮಾಡದನ್ರಪ್ಪ ನಾ. ನಮ್ ಸಿದ್ದರಾಮಯ್ಯ ಸಾಹೇಬ್ರ ಅಷ್ಟು ಸುಲಭಕ್ಕೆ ಬಿಟ್ಟು ಬಿಡ್ತಾರೇನ್ ಹೇಳ್ರಿ? ತಗೊಳ್ರಿ, ಅದ್ರದ್ದು ರೇಟ್ ಡಬಲ್ ಮಾಡಿಬಿಟ್ರ. ಅಲ್ರಿ, ಹಿಂಗೆಲ್ಲ ಮಾಡಿದ್ರೆ ಹೆಂಗ್ರಿ ಸರ್ ಅಂತ ಕೇಳಿದ್ರ, ಈಗ ಅದೇನೋ ಟ್ರಾಫಿಕ್ ಕಡಿಮೆ ಮಾಡ್ಬೇಕಂತ ಹೇಳಿ ಚಿನ್ನದ ರಸ್ತೆ ಮಾಡ್ಲಿಕ್ಕೆ ಹೊಂಟಾರಂತ ನೋಡ್ರಿ. ನೀವು ಒಳ್ಳೆ ಕಾಮಿಡಿ ಮಾಡ್ಲಿಕ್ಕತ್ತೀರಪ್ಪ. ಇರೋ ಬರೋ ಗುಂಡಿ ಮುಚ್ಲಿಕ್ಕೆ ರೊಕ್ಕ ಇಲ್ಲ ಅಂತ ಅಲ್ಲಿಕತ್ತಾರ. ಇನ್ನು ಚಿನ್ನದ ರಸ್ತೆ ಎಲ್ಲಿಂದ ಮಾಡ್ತಾರಂತ ಕೇಳಿದ್ರೆ ನೀವು, ಚಿನ್ನದ ರಸ್ತೆ ಅಂತಂದ್ರ ಚಿನ್ನದ ರಸ್ತೆನೇ ಅಲ್ರಪ್ಪ, ಚಿನ್ನದಂಥ ರಸ್ತೆ. ಯಾಕಂದ್ರ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು 18 ಕಿಲೋಮೀಟರ್ ರಸ್ತೆಗೆ ಬರೋಬ್ಬರಿ 18,500 ಕೋಟಿ ರೊಕ್ಕ ಖರ್ಚು ಮಾಡ್ಲಿಕತ್ತಾರಂತ. ಇದು ಹೆಬ್ಬಾಳದಿಂದ ಡೈರಿ ಸರ್ಕಲ್ ತನಕ ಹೋಗುವಂತ ಟನಲ್ ಯೋಜನೆ ಅಂತ. ಅಲ್ರಿ, ಅದ್ ಎಂಥ ಯೋಜನೆ ಬೇಕಾದ್ರೆ ಆಗಿರ್ಲ್ರಪ್ಪ. 18 ಕಿಲೋಮೀಟರ್ ರಸ್ತೆಗ 18,500 ಕೋಟಿ ರೂಪಾಯಿ ಅಂದ್ರ ಅದ್ ಎಂಥ ಸಿಮೆಂಟ್, ಎಂಥ ಕಲ್ಲು ಹಾಕಿ ಮಾಡ್ಲಿಕತ್ತಿರಬಹುದು, ವಿಚಾರ ಮಾಡ್ರಿ. ನೋಡ್ರಿ, ಈಗ ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ ನಾನು, ನನಗೆ ಗೊತ್ತಿದ್ದಷ್ಟು. ಬೆಂಗಳೂರು ಮೈಸೂರು ರೋಡ್ 119 ಕಿಲೋಮೀಟರ್ ಐತಿ. 8,500 ಕೋಟಿ ರೊಕ್ಕದಾಗ ಮುಗಿದು ಹೋಗೈತಿ. ಅಂದ್ರ ಕಿಲೋಮೀಟರ್ಗೆ ಹಬ್ಬ ಅಂದ್ರ 71 ಕೋಟಿ ರೂಪಾಯಿ ಖರ್ಚಾಗ್ಯದಂತ ನೋಡ್ರಿ. ಏಯಪ್ಪ, ಇದು ಭೂಮಿ ಮೇಲಿರೋ ರಸ್ತೆ ಐತಿ, ಟನಲ್ ರಸ್ತೆಗ ಖರ್ಚು ಜಾಸ್ತಿ ಆಗ್ತೈತಿ ಅಂತೇನಾರ ಹೇಳಿದ್ರಂತ ತಿಳ್ಕೊರಿ ನೀವು. ನೇಮ್ ರೂಟ್ನಾಗೆ ಬರ್ತೀನಿ ತಡೀರಿ. ಹಿಮಾಲಯದಾಗಿನ ಅಟಲ್ ರಸ್ತೆ, ಇದೂನು ಸುರಂಗ ರಸ್ತೆನೇನ, ಮತ್ತ 9.2 ಕಿಲೋಮೀಟರ್ ಐತಿ. ಅದು ಬರೇ 3,200 ಕೋಟಿ ರೂಪಾಯಿದಾಗ ಮುಗಿದು ಹೋಗೈತಿ. ಅಂದ್ರ 1 ಕಿಲೋಮೀಟರ್ಗೆ 342 ಕೋಟಿ ರೂಪಾಯಿ ಖರ್ಚಾಗೈತಿ. ಈಗ ಮುಂಬೈನಾಗ ಸಮುದ್ರದ ಒಳಗ 29.2 ಕಿಲೋಮೀಟರ್ ರಸ್ತೆ ಐತಿ ಅಂತ, ಅದಕ್ಕೆ ಖರ್ಚಾಗಿದ್ದು 13,000 ಕೋಟಿ. ಅಂದ್ರ 1 ಕಿಲೋಮೀಟರ್ಗೆ 445 ಕೋಟಿ ರೂಪಾಯಿ ಖರ್ಚಾಗ್ಯದ. ಆದ್ರ ನಮ್ಮ ಬೆಂಗಳೂರಾಗ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಬೇಕು ಅಂತಿರೋ ಟನ್ನಲ್ ರಸ್ತೆಗ 18,500 ಕೋಟಿ ರೂಪಾಯಿ ಆಗ್ತದಂತ. ಅಂದ್ರ 1 ಕಿಲೋಮೀಟರ್ಗೆ 11,100 ಕೋಟಿ ರೂಪಾಯಿ ಖರ್ಚಾಗ್ತದಂತ. ಈಗ ಹೇಳ್ರಿ, 1 ಕಿಲೋಮೀಟರ್ ರಸ್ತೆಗ 1,100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತ ಅಂದ ಮ್ಯಾಲ ಅದಕ್ಕ ಸಿಮೆಂಟ್, ಟಾರ ಎಲ್ಲ ಹಾಕ್ಲಿಕ್ಕೆ ಆಗ್ತೈತೆ? ಚಿನ್ನನೇ ಹಾಕ್ಬೇಕು ಬಿಡ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಸರ್ಕಾರದಾಗ ಇಲ್ಲಿ ತನಕ ಒಂದು ಕಮ್ಮಗ ಅಭಿವೃದ್ಧಿ ಕೆಲಸ ಅಂತ ಆಗಿಲ್ಲ. ದಯವಿಟ್ಟು ಇನ್ ಮ್ಯಾಲ ಅಂಥವು ಆಗುದು ಬ್ಯಾಡ ಅಂತ ಅನ್ಸ್ಲಿಕ್ಕತ್ತದ ನನಗೆ. ನೀವು 1 ಕಿಲೋಮೀಟರ್ ರೋಡಿಗೆ 1,100 ಕೋಟಿ ರೂಪಾಯಿ ಕೊಟ್ಟು ಟನಲ್ ರೋಡ್ ಮಾಡ್ತೀವಂತಿರಲ್ಲ, ಆ 18,500 ಕೋಟಿ ರೊಕ್ಕದಾಗ ಯಾರ್ಯಾರಿಗೆ ಎಷ್ಟು ಪಾಲೈತಿ ಅಂತ ಹೇಳ್ಬಿಡ್ರಲ್ಲ ಸ್ವಲ್ಪ. ಮೂಡ ಆಯ್ತು, ವಾಲ್ಮೀಕಿ ನಿಗಮ ಆಯ್ತು, ವಕ್ಫ್ ಆಯ್ತು, ವಸತಿ ಇಲಾಖೆ ಆಯ್ತು, ಎಲ್ಲಾ ಕಡೆನೂ ನಿಮ್ಮ ಅಭಿವೃದ್ಧಿ ನೋಡಿ 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 ಸಾಕಾಗ್ಬಿಟ್ಟದ್ರಿ. ಸಿದ್ದರಾಮಯ್ಯನವ್ರೆ, ದಯವಿಟ್ಟು ಇನ್ ಮೇಲರೆ ಇಂಥ ಅಭಿವೃದ್ಧಿ ಮಾಡೋದು ಬ್ಯಾಡ ಅಂತ ಅನ್ಸ್ಲಿಕ್ಕತ್ತದ. ಅಂಥ ಪರಿ ನಿಮಗ ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೇಕಂತ ಅನ್ಸದ್ರ ಈ ಪ್ರೈವೇಟ್ ವೆಹಿಕಲ್ಗಳನ್ನ ಕಂಟ್ರೋಲ್ ಮಾಡ್ರಿ, ಮೆಟ್ರೋ ರೇಟ್ ಕಡಿಮೆ ಮಾಡ್ರಿ, ರೋಡ್ಗಳನ್ನ ಸರಿ ಮಾಡಿಸ್ರಿ, ಗುಂಡಿಗಳನ್ನ ಮುಚ್ಚಿಸ್ರಿ. ಈ ಯೋಚನೆಯೊಂದನ್ನು ಮಾತ್ರ ದಯವಿಟ್ಟು ಬಿಟ್ಟು ಬಿಡ್ರಿ ಸಿದ್ದರಾಮಯ್ಯ ಸಾಹೇಬ್ರಿ. ನೋಡ್ರಿ, ನೀವೇನೋ ಇವತ್ತು ಹೋಗ್ತಿರೋ ನಾಳೆ ಹೋಗ್ತಿರೋ ಯಾರಿಗ್ ಗೊತ್ತು. ಅಂದ್ರ ಅಧಿಕಾರದಿಂದ ಇವತ್ತು ಹೋಗ್ತಿರೋ ನಾಳೆ ಹೋಗ್ತಿರೋ ಅಂತ ಹೇಳಲಿಕ್ಕತ್ತೀನಿ. ಆದ್ರ ಆಮೇಲೆ ನೀವು ಮಾಡಿದ್ದನ್ನ ನಾವೇ ಅಲ್ಲೇನ್ರಿ ಅನುಭವಿಸುವುದು. ನೀವ್ ಏನಾರ ಹೇಳ್ರಿ, ಕಾಂಗ್ರೆಸ್ ರಾಜಕಾರಣಿಗಳಿಗೆ ಒಂದು ದೊಡ್ಡ ನಮಸ್ಕಾರ. ಅದ್ಯಾರೋ ಪುಣ್ಯಾತ್ಮ ಉದಿತ್ ರಾಜ್ ಅಂತ ಹೇಳಿ ಬಾಹ್ಯಾಕಾಶಕ್ಕ ಶುಭಾಂಶು ಶುಕ್ಲಾ ಹೋದ್ರಲ್ಲ, ಅವ್ರು ಹೋಗ್ಬಾರ್ದಿತ್ತಂತ. ಅವ್ರ ಬದಲಿಗೆ ಯಾರೇ ದಲಿತನನ್ನ ಕಳಿಸ್ಬೇಕಿತ್ತಂತ ನೋಡ್ರಿ. ಇಂಥವ್ರಿಗೆಲ್ಲ ಅದೇನ್ ಹೇಳ್ಬೇಕು ಹೇಳ್ರಪ್ಪ. ಇದನ್ನ ಕೇಳಿ ನನಗೇನು ಉತ್ತರ ಕೊಡ್ಬೇಕು ಅಂತಾನೇ ಗೊತ್ತಾಗ್ಲಿಲ್ಲ ನನಗ. ಹಬ್ಬ, ಹಂಗ ನೋಡ್ಲಿಕ್ಕೆ ಹೋದ್ರ ಬಹುಶಃ ನಮ್ಮ ಕರ್ನಾಟಕದ ರಾಜಕಾರಣಿಗಳೇ ಪರವಾಗಿಲ್ಲ, ಬೆಟರ್ ಅಂತ ಅನಿಸ್ತಾರಪ್ಪ. ಅಲ್ಲಿ ಏನ್ ಒಬ್ಬೊಬ್ರದ್ದು ಕಾಮಿಡಿಗಳನ್ನ ನೋಡ್ಬೇಕು ನೀವು. ಬೇಕಿತ್ತ ಇದೆಲ್ಲ? ಯಾವತ್ತರೇ ಕೈ ಕೆಸರು ಮಾಡ್ಕೊಳ್ಳಾರ್ದವ್ರು ಫೋಟೋ ಪೋಸ್ಟ್ ಕೊಡ್ಲಿಕ್ಕೆ ಹೋದ್ರ ಹಿಂಗ ಆಗೋದು ನೋಡ್ರಿ. ಇನ್ನು ಒಬ್ರದ್ದು ಮಜಾ ಐತಿ ನೋಡ್ರಿ. ಅಶೋಕ್ ಗೆಹ್ಲೋಟ್, ರಾಜಸ್ಥಾನದ ಮಾಜಿ CM, ಕಾಂಗ್ರೆಸ್ ಲೀಡರ್. ಇವರು ಗಾಂಧಿ ಕುಟುಂಬಕ್ಕೆ ಅವ್ರು ಒಂದು ಬಕೆಟ್ ಹಿಡಿತಾರಂತಂದ್ರ ಅದು ಬಕೆಟ್ ಅಲ್ಲಿ ಬಿಡ್ರಿ, ಅದು ಕೊಪ್ಪರಿಗೆ ಅಂತಾನೆ ಹೇಳಬಹುದು. ಅಲ್ಲೋ ಮಾರಯ್ಯ, ಈಗೀಗ ಹೆಂಗಾಗ್ಯದ ಅಂದ್ರೆ ಈ ಕಾಂಗ್ರೆಸ್ನವರು ಹೊಸದ್ ಏನಾರ ಯೋಜನೆ ಉದ್ಘಾಟನೆ ಏನಾರ ಆಯ್ತಂದ್ರ ಸಾಕು, ಅದನ್ನ ನಾವೇ ಮಾಡಿದ್ದು ಅಂತ ಹೇಳಕ್ ಬರ್ತಿದ್ರು. ಆದ್ರೆ ಈ ಮನುಷ್ಯ ಅಶೋಕ್ ಗೆಹ್ಲೋಟ್ AI
ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತ್ ನೋಡ್ರಿ, ರಾಜೀವ್ ಗಾಂಧಿ ಕನಸಾಗಿತ್ತಂತ ಅಂದ್ಬಿಡುದ. तो आर्टिफिशियल इंटेलिजेंस का एक चमत्कार आ गया. ये राजीव गांधी का सपना था. ಯಪ್ಪಾ, ತೀರಾ ಇಂಥ ಪರಿ ಈ ಬೂಟ್ ನೆಕ್ಕುದಂದ್ರ ಏನಂತ ಗೊತ್ತಿರ್ಲಿಲ್ಲ ನನಗ. ಇದೇ ಇರ್ಬೇಕಂತ ಅನಿಸ್ತದ. AI ಬಂದಿದ್ ಯಾವಾಗ? ರಾಜೀವ್ ಗಾಂಧಿ ಕಾಲ ಯಾವಾಗ? ಸದ್ಯಕ್ಕೆ ನನ್ನ ಪುಣ್ಯ ರಾಜೀವ್ ಗಾಂಧಿ ಅಂದಾರ, ನೆಹರು ಅಂತ ಹೇಳಿಲ್ಲ ಅಂತ ಅಷ್ಟ ಪುಣ್ಯ ಅಂತ ತಿಳ್ಕೊಬೇಕು. ಇದನ್ನೆಲ್ಲಾ ನೋಡಿದ್ರೆ ಈ ಪೊಲಿಟಿಕಲ್ ಸಹವಾಸನೆ ಸಾಕ್ ಅನ್ಸ್ಬಿಟ್ಟದ. ಅದಕ್ಕೆ ಬೇರೆ ಒಂದು ಭಾರಿ ಚಲೋ ಸುದ್ದಿ ತಂದಿನ್ ನೋಡ್ರಿ. ಹಿಂಗ ಒಬ್ರು ಗಂಡ ಹೆಂಡತಿ ಜೋಡಿ ಜಗಳ ಆಗಿ ಇಬ್ರು ಡೈವರ್ಸಿಗೆ ಅರ್ಜಿ ಹಾಕಿದ್ರಂತ. ಅರ್ಜಿ ಹಾಕಿ ವಿಚಾರಣೆನೂ ನಡಿಲಿಕತ್ತಿತ್ತು. ಹಿಂಗ ಕೋರ್ಟಿಗೆ ಹೋದಾಗ ಗಂಡ ಇದ್ದವನು ಏನ್ ಮಾಡ್ಯಾನ ಗೊತ್ತನ? ನೋಡ್ರಿ ನೀವೇ ಒಂದ್ಸಲ. लिख दी मेरे हमदम, ना सीखा मैंने जीना, जीना कैसे जीना, ना सीखा जीना तेरे बिना. ಗಂಡ ಒಂದ್ ಹಾಡು ಬಿಟ್ಟಿದ್ದು ಹೆಂಡತಿ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟಿದ್ಲ. ಏನರೇ ಆಗ್ಲಿಲ್ರಪ್ಪ, ಜೋಡಿ ಬಂದಾದ್ರಲ್ಲ ಅದೇ ಖುಷಿ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.